ಫೆಬ್ರವರಿ 12ರಂದು ಕೊಟ್ಟೂರು ಶ್ರೀ ಗುರುಬಸವರಾಜೇಂದ್ರ ಸ್ವಾಮಿ ರಥೋತ್ಸವದ ಹಿನ್ನೆಲೆ ಕೊಟ್ಟೂರು ಶ್ರೀ ಗುರುಬಸವರಾಜೇಂದ್ರ ಸ್ವಾಮಿ ಪಾದಯಾತ್ರೆ ಟ್ರಸ್ಟ್ ವತಿಯಿಂದ 47ನೇ ವರ್ಷದ ಸಮಗ್ರ ಪಾದಯಾತ್ರೆ ಹಾಗೂ ಪಾದಯಾತ್ರಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕಣಕುಪ್ಪೆ ಮುರುಗೇಶಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ 9ರಂದು ಸಂಜೆ 5 ಗಂಟೆಗೆ ನಗರದ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರಿಗಳಿಗೆ ಬೀಳ್ಕೊಡುಗೆ ನಡೆಯಲಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹೆಬ್ಬಾಳದ ಮಹಾಂತ ರುದ್ರೇಶ್ವರ ಸ್ವಾಮೀಜಿ, ದಾವಣಗೆರೆಯ ಡಾಕ್ಟರ್ ಬಸವಪ್ರಭು ಸ್ವಾಮೀಜಿ, ಅಯ್ಯನಹಳ್ಳಿಯ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕೊಟ್ಟೂರಿನ ಶಿವಪ್ರಕಾಶ ಸ್ವಾಮೀಜಿ ಹಾಗೂ ಕೋಡಂದೂರಿನ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು. ಅಧ್ಯಕ್ಷತೆಯನ್ನು ಶ್ರೀ ಗುರುಬಸವರಾಜೇಂದ್ರ ಸ್ವಾಮಿ ಪಾದಯಾತ್ರೆ ಟ್ರಸ್ಟ್ನ ಗೌರವಾಧ್ಯಕ್ಷ ಡಾಕ್ಟರ್ ಅತಣಿ ಎಸ್ ವೀರಣ್ಣ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಗುರುಬಸವರಾಜ್, ನಾಗರಾಜ್, ಮೃತ್ಯುಂಜಯ, ವೀರೇಶ್ ಬಾಬು, ಕೊಟ್ರೇಶ್, ಬಸವರಾಜ್ ಸೇರಿದಂತೆ ಹಲವರು ಇದ್ದರು. 1979ರಲ್ಲಿ ಪ್ರಾರಂಭವಾದ ಈ ಕೊಟ್ಟೂರು ಪಾದಯಾತ್ರೆಯು 47ನೇ ವರ್ಷದ ಸಮಗ್ರ ಪಾದಯಾತ್ರೆ ಬೀಳ್ಕೊಡುಗೆ ಸಮಾರಂಭವು ತಾರೀಕು 9/2/20 ಸೋಮವಾರ ಸಂಜೆ 5 ಗಂಟೆಗೆ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿ ದೇವಸ್ಥಾನ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಶ್ರೀ ಮಹಾಂತ ರುದ್ರೇಶ್ವರ ಮಹಾಸ್ವಾಮಿಗಳು ಹೆಬ್ಬಾಳು, ಶ್ರೀ ಮಂಜನ ಪ್ರಾಣ ಶ್ರೀ ಡಾಕ್ಟರ್ ಬಸವಪ್ರಭು ಸ್ವಾಮಿ ವೀರಮಠ ದಾವಣಗೆರೆ, ಶ್ರೀ ಶಸ್ತಲ ಬ್ರಹ್ಮ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಪುರಿ ಶಾಖಮಠ ಐನಹಳ್ಳಿ, ಶ್ರೀಮಂಜನ ಪ್ರಾಣ ಶ್ರೀ ಶಿವಪ್ರಕಾಶ ಸ್ವಾಮಿಗಳು ಕ್ರಿಯಾಮೂರ್ತಿಗಳು ಹಿರೇಮಠ ಕೊಟ್ಟೂರು, ಶ್ರೀ ಶಸ್ತಲ ಶ್ರೀಪತಿ ಪಂಡಿತರಾಜ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಕ್ಷೇತ್ರ ಶಿವಲಿಂಗೇಶ್ವರ ಮಠ ಕೋಣಂದೂರು ಇವರು ಸಹ ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನಾಶೀರ್ವಾದ ದಯಪಾಲಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಡಾಕ್ಟರ್ ಅತಣಿ ಎಸ್ ವೀರಣ್ಣನವರು, ಕೈಗಾರಿಕಾ ಮತ್ತು ಲೆಕ್ಕಪರಿಶೋಧಕರು, ಗೌರವಾಧ್ಯಕ್ಷರು, ಶ್ರೀ ಗುರುಬಸವಸ್ವಾಮಿ ಪಾದ ಟ್ರಸ್ಟ್ ಇವರು ಆಗಮಿಸುವರು. ಜ್ಯೋತಿ ಬೆಳಗಿಸರು ಸ್ವಾಮೀಜಿಯವರು ಮತ್ತು ಗಣ್ಯರಿಂದ. ಮುಖ್ಯ ಅತಿಥಿಗಳಾಗಿ ನಮ್ಮ ದಾವಣಗೆರೆಯ ಶಾಮನೂರು ಎಸ್ ಮಲ್ಲಿಕಾರ್ಜುನ್ ಅವರು, ಗಣಿ ಮತ್ತು ಭೂಜ್ಞಾನ ತೋಟಗಾರಿಕೆ ಸಚಿವರು ದಾವಣಗೆರೆ, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ದಾವಣಗೆರೆ, ಬಿವೈ ವಿಜಯೇಂದ್ರ ಶಾಸಕರು ಶಿಕಾರಿಪುರ ಬಿಜೆಪಿ ಇವರು, ಶ್ರೀ MP ರೇಣುಕಾಚಾರ್ಯ ಮಾಜಿ ಹೊನ್ನಾಳಿ, ಶ್ರೀ ದಿನೇಶ್ ಕೆ ಶೆಟ್ಟಿ ಅಧ್ಯಕ್ಷರು ದೂಡ ದಾವಣಗೆರೆ ಜಿಲ್ಲೆ, RG ಶ್ರೀನಿವಾಸಮೂರ್ತಿ ಜಿಲ್ಲಾ ಗವರ್ನರ್ ಲಯನ್ಸ್ 317H ಹೊಸದಾಗಿ ಆಯ್ಕೆಯಾಗಿರ್ತಾರೆ, ಇವರು ಸಹ ಆಗಮಿಸುವರು. ಅದೇ ರೀತಿ ಶ್ರೀ BJ ಅಜಯಕುಮಾರ್ ಮಾಜಿ ಮಹಾನಗರ ಪಾಲಿಕೆ ದಾವಣಗೆರೆ ಇವರು ಆಗಮಿಸುವರು. ಸಂಜೆ 4ರಿಂದ 5 ಗಂಟೆವರೆಗೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಶ್ರೀ ಲಯನ್ ಅಜಯ್ ನಾರಾಯಣ್ ಸಿ ದೂರದರ್ಶನ ಮತ್ತು ಆಕಾಶವಾಣಿ ಸಂಗೀತ ಕಾರ್ಯಕ್ರಮವನ್ನು ಸಂಜೆ 4ರಿಂದ 5 ಗಂಟೆಗೆ ನಡೆಸಿಕೊಡುವರು. ನಂತರ 5ರಿಂದ ಕಾರ್ಯಕ್ರಮ ಪ್ರಾರಂಭವಾಗುವುದು. ಪ್ರತಿ ವರ್ಷದಂತೆ ತಾವು ಬಹಳ ಚೆನ್ನಾಗಿ ಪ್ರಚಾರ ಮಾಡ್ತಾಯಿದ್ದೀರಾ. ಬಟ್ ಆದರೆ ಈ ವರ್ಷ ನಾವು ಸ್ವಲ್ಪ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಕಟ್ಟಡ ಸ್ವಲ್ಪ ಹಿನ್ನಡೆಯಲ್ಲಿ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ನಿಮ್ಮ ಪ್ರಚಾರ ಸ್ವಲ್ಪ ತನು ಮನ ಧನದಿಂದ ಸ್ವಲ್ಪ ಭಕ್ತಾದಿಗಳು ಸ್ವಲ್ಪ ಇದಕ್ಕೆ ಸ್ವಲ್ಪ ಸೇವೆ ಸಲ್ಲಿಸಲಿ ಅಂತ ಹೇಳಿ ಸ್ವಲ್ಪ ನಿಮ್ಮಲ್ಲಿ ಒತ್ತು ಕೊಟ್ಟರೆ ಪೇಪರಲ್ಲಿ ಸ್ವಲ್ಪ ನಮಗೊಂದು ಈ ದೇವಸ್ಥಾನಕ್ಕೆ ನಮ್ಮ ಟ್ರಸ್ಟಿಗೆ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಪ್ಲಸ್ ಇನ್ನೊಂದು ಏನಪ್ಪ ಹೇಳಬೇಕಾಗಿರೋದು ಅಂತಂದರೆ, ಈ ದಾಸೋಹ ಅನ್ನೋದು ಕೊಟ್ಟೂರವರೆಗೂ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಪ್ರತಿಯೊಂದು ಫರ್ಲಾಂಗಿಗೂ ದಾಸೋಹ ನಡೆಸ್ತಾನೆ ಇರ್ತಾರೆ. ಅಲ್ಲಿ ನಾನು ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಈ ಪ್ರಸಾದನ ಯಾರನ್ನು ವೇಸ್ಟ್ ಮಾಡದಂತೆ ಒಂದು ಸ್ವಲ್ಪ ನಿಮ್ಮಲ್ಲಿ ಒತ್ತು ಕೊಡಿ ಎಲ್ಲ ಭಕ್ತಾದಿಗಳಿಗೆ. ಪ್ಲಸ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ಪ್ರಸಾದ ಚೆಲ್ಲಕ್ಕೆ ಹೇಳ್ಬೇಡ್ರಿ. ಚೆಲ್ದಂಗೆ ಅವರು ವೇಸ್ಟ್ ಮಾಡ್ದಂಗೆ ಅವರು ಕಾಲ್ನಡಿಗೆ ದೇವರ ಆಶೀರ್ವಾದದಿಂದ ಅವ್ರು ಪೂರ ನಡಿಗೆ ಆಗಲಿ.